ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಜೂನ್ 12ನೇ ತಾರೀಕು ನೋಡಿ ನಡೆದಂಥ ಭೀಕರ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಅದರ 2 ಎಂಜಿನ್ಗಳ ವೈಫಲ್ಯ ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇದರ ನಡುವೆ ಈಗ ನಿಖರ ಕಾರಣ ತಿಳಿಯೋದಕ್ಕೆ ಅಂತ ಸಿಮ್ಯುಲೇಷನ್ ಪರೀಕ್ಷೆಯನ್ನು ನಡೆಸಲಾಗಿದೆ. ಈ ಪರೀಕ್ಷೆ ವೇಳೆ ಅಪಘಾತಕ್ಕೂ ಮುನ್ನ ವಿಮಾನದಲ್ಲಿ ಎಂಜಿನ್ ವೈಫಲ್ಯದ ಜೊತೆಗೆ ತಾಂತ್ರಿಕ ದೋಷವೂ ಕೂಡ ಕಾಣಿಸ್ಕೊಂಡಿತ್ತು ಅನ್ನೋದು ಗೊತ್ತಾಗಿದೆ. ಇದು ದುರಂತಕ್ಕೆ ಕಾರಣವಾಗಿರಬಹುದು ಅಂತೇಳಿ ಗೊತ್ತಾಗಿದ್ದು, ಸದ್ಯ ಆ ತಾಂತ್ರಿಕ ದೋಷ ಏನು ಎಂಬ ಬಗ್ಗೆ ಈಗ ಅದನ್ನು ಪತ್ತೆ ಹಚ್ಚೋದಕ್ಕೆ ಅಂತ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ದುರ್ಘಟನೆಯ ತನಿಖೆಯನ್ನ ನಡೆಸ್ತಾ ಇರುವಂಥ ವಿಮಾನ ಅಪಘಾತ ತನಿಖಾ ಬ್ಯೂರೋ ಏನಿದೆ, ಈ ಬಗೆಗಿನ ವರದಿಯನ್ನ ಇಲ್ಲಿವರೆಗೂ ಏನೇನು ತನಿಖೆ ಆಗಿದೆ, ಏನೇನು ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ಮುಂದಿನ ವಾರದೊಳಗೆ ಮಾಹಿತಿ ಬಿಡುಗಡೆ ಮಾಡಬೇಕು ಅಂತ. ಹಾಗಾದ್ರೆ ಈ ಸಿಮ್ಯುಲೇಷನ್ ಪರೀಕ್ಷೆ ಏನು ಅದನ್ನು ಕೂಡ ನೋಡ್ಬಿಡೋಣ ಕ್ವಿಕ್ ಆಗಿ. ಈ ಸಿಮ್ಯುಲೇಷನ್ ಪರೀಕ್ಷೆಯಲ್ಲಿ ಅಪಘಾತಕ್ಕೆ ತುತ್ತಾಗುವ ಮುನ್ನ ವಿಮಾನ ಯಾವ ಸ್ಥಿತಿಯಲ್ಲಿತ್ತೋ ಆ ರೀತಿಯೇ ಪರಿಸ್ಥಿತಿಯನ್ನ ಮರುಸೃಷ್ಟಿ ಮಾಡಲಾಗುತ್ತೆ. ಇದರಿಂದ ಅವಘಡಕ್ಕೆ ಕಾರಣ ಏನು ಅನ್ನೋದನ್ನ ಅಂದಾಜು ಮಾಡೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಸುಲಭ ಆಗುತ್ತೆ. ಏರ್ ಇಂಡಿಯಾ ವಿಷಯದಲ್ಲಿ ಲ್ಯಾಂಡಿಂಗ್ ಗೇರ್ ಅಂದರೆ ವಿಮಾನದ ಚಕ್ರ ಏನಿದೆ ಹೊರಗೆ ಚಾಚಿದ್ದು ರೆಕ್ಕೆಯ ತುದಿಗಿರುವಂಥ ಮಡಿಕೆ ಸರಿಯಾಗಿ ಹಿಂದೆ ಚಾಚಿದಂತೆ ಇಟ್ಟುಕೊಂಡು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ಪರೀಕ್ಷೆನ ಈಗ ಮಾಡಿರೋದು. ಈ ವೇಳೆ ಅಪಘಾತಕ್ಕೆ ತಾಂತ್ರಿಕ ದೋಷವು ಕಾರಣ ಇರಬಹುದು ಅಂತೇಳಿ ಗೊತ್ತಾಗಿದೆ. ಈಗಾಗಲೇ ಊಹಿಸಲಾಗಿತ್ತು, ಅಂದರೆ 2 ಎಂಜಿನ್ಗಳು ಕೂಡ ವಿಫಲ ಆಗಿದ್ರಿಂದಾನೇ ಫ್ಲೈಟ್ ಏನಿದೆ ಫ್ಲೈ ಆಗಲಿಲ್ಲ, ಕೆಳಗೆ ಪತನ ಆಗ್ಬಿಡ್ತು ಅಂತ. 26,000 ಅಡಿ ಕುಸಿದಂಥ ಜಪಾನ್ ವಿಮಾನ ಪ್ಲೇನ್ ಹೊಯ್ದಾಟದಿಂದ ಬೆದರಿದ 191 ಪ್ರಯಾಣಿಕರು. ಇತ್ತೀಚೆಗೆ ನೋಡಿ ಈ ರೀತಿಯಾಗಿ ಏಕಾಏಕಿಯಾಗಿ ವಿಮಾನ ಪತನ ಆಗೋದು ಅಥವಾ ತುಸು ಭೂಸ್ಪರ್ಶ ಆಗೋದು ಅಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಇರ್ಬೋದು, ಮತ್ತು ತಾಂತ್ರಿಕ ದೋಷಗಳೇನಿದೆ ಅದೆಲ್ಲವೂ ಕೂಡ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಇನ್ನು ಮುಂದಿನ ಪತ್ರಿಕೆ ವಿಜಯ ಕರ್ನಾಟಕ, ಇದರಲ್ಲಿರುವಂಥ ಪ್ರಮುಖ ಸುದ್ದಿಗಳು ಏನು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರಿಗೆ